ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಹರಿಹರ ತಾಲೂಕಿನ ಶಾಸಕರಾದ BP ಹರೀಶ್ ರವರ ನೇತೃತ್ವದಲ್ಲಿ ಗ್ಯಾಸ್ ಏಜೆನ್ಸಿಗಳ ಮಾಲೀಕರು ಹಾಗೂ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಆಹಾರ ಸೇರೆದಾರರು, ಆಹಾರ ನಿರೀಕ್ಷಕರು ನಂದಿಗೆ ಸಭೆಯನ್ನು ಕರೆಯಲಾಗಿತ್ತು. ಹೌದು ವೀಕ್ಷಕರೇ, ಅಮೆರಿಕ, ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧದ ಪರಿಣಾಮ ವಿಶ್ವದಂತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅಭಾವ ಉಂಟಾಗಿದೆ. ಹರಿಹರ ನಗರದ ಜನರು ಸಿಲಿಂಡರ್ಗಾಗಿ ಪರದಾಡ್ತಿರುವ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಅದು ಪ್ಯಾನಿಕ್ ಬುಕಿಂಗ್ಸ್ ಸಲುವಾಗಿನೇ ಅದು ಇಂಟರ್ಲಾಕ್ಸ್ ಮಾಡ್ತಿದ್ದಾರೆ. ಒಂದು ವಿಚಾರ, ನಮಗೆ ಕಂಪ್ಲೇಂಟ್ಸ್ ಮೋಸ್ಟ್ ಆಫ್ ಆಲ್ ಸರ್, ನಮಗೆ ರೂರಲ್ ಏರಿಯಾಗಳಲ್ಲಿ ಏಜೆಂಟ್ಗಳಂತ ಎಲ್ಲ ಇಟ್ಬಿಟ್ಟು ಸರ್, ಅವ್ರು ಅಲ್ಲಲ್ಲೇ ಮಾಡಿರೋ ತಪ್ಪಿನಿಂದಾಗಿ ಜನಕ್ಕೆ ಅವರೇ ಏಜೆನ್ಸಿಯವರು, ಅವರೇ ಏಜೆಂಟ್ರು, ನಮ್ಮ ಬಗ್ಗೆ ಅರಿವು ಇರಲಿಲ್ಲ. ಇವಾಗ ಅರಿವು ಬಂದಿರೋದ್ರಿಂದ ನಮ್ಮ ಏಜೆನ್ಸಿಯಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಸರ್. ಕಂಪ್ಲೇಂಟ್ಸ್ ಇಂಟರ್ಲಾಕ್ ಆಗ್ತದೆ. ಅದು ಏನಾಗ್ತದೆ, ಇಷ್ಟು ಬುಕಿಂಗ್ ಎಕ್ಸ್ಟ್ರಾ ಸಿಸ್ಟಮಲ್ಲಿ ಬರ್ತದೆ, ಅದನ್ನು 4 hours 8 hours ಲಾಕ್ ಮಾಡಿರ್ತಾರೆ ಸರ್. ಆಮೇಲೆ ಇನ್ನೊಂದು 6 ತಿಂಗಳು ವರ್ಷ ತಗೊಳ್ದಿರೋ ಕಸ್ಟಮರ್ಸ್ ಕೂಡ ಕಂಟಿನ್ಯೂಸ್ ಬುಕಿಂಗ್ಸ್ ಮಾಡಿ ನಮಗೆ ಬೇಕು. ಯಾಕೆ ಅಷ್ಟು ವೇಟ್ ಮಾಡ್ತೀರಾ ಅಂತ ಎಷ್ಟು ಏಜೆನ್ಸಿ ಬಗ್ಗೆ ಡೀಟೇಲ್ಸ್ ಅಂದರೆ ಏನು ಸಪ್ಲೈ ಏನಿದೆ, ಕ್ರೌಡ್ ಏನಿದೆ, ಏನಿದೆ ಸಪ್ಲೈ ಬರ್ತಾ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಸ್ವಲ್ಪ ಬರೋಕ್ಕೆ ಕಷ್ಟ ಮಾಡುತ್ತೆ ಜನಗಳು ಸುಧಾರಿಸ ಅಂತ ಏನು ಆಮೇಲೆ ನಾವು KYC ಮಾಡೋಕ್ಕೆ ಊರುಗಳಿಗೆಲ್ಲ ಹೋದ್ವಿ, ಕೊಡ್ರಿ ಅಂತ ಕೇಳಿದ್ವಿ ಸರ್. ಅವೆಲ್ಲ ನಾನೇ ಸ್ವತಃ ಹೋಗಿದ್ದೇನೆ. ಸ್ವತಃ ಹೋದಾಗ ನನ್ನ ಹೆಂಡತಿ, ನನ್ನೆಲ್ಲ ನನ್ನ ಗಂಡ ಈಗ ಹಚ್ಚಂದು ಆಧಾರ್ ಕಾರ್ಡ್ ಈಗ ಹಚ್ಚಂದು ಹೋಗಿದ್ದಾರೆ. ಆಯ್ತು ಬಿಡ್ರಿ ಅಂತಂದೇ ಸ್ವಲ್ಪ ನೀವು ಯಾರು ಬುಕ್ ಮಾಡೋದು ನೀವು ಹೌದು. ನೆಕ್ಸ್ಟ್ ಇಲ್ಲ ಅಂದ್ರೆ DSC OTP ಬರಲ್ಲ, ನೆಕ್ಸ್ಟ್ ಲೋಡ್ ಬರೋದಿಲ್ಲ ಸರ್ ನಮಗೆ. ಅಂದರೆ DSC ನಂಬರ್ ಬಿಲ್ಲು ತೆಗೆದು ಬರುತ್ತೆ, ಬಿಲ್ ತೆಗೆದು ಬರಲ್ಲ. ನೀವು ಬಿಲ್ ಅವರು DSC ನಂಬರ್ ಹೇಳಿದ್ಮೇಲೆ ಡಿಸ್ಪ್ಲೇಟ್ ಆಗಿದೆ ಅಂತೇಳಿ ಅವ್ರು ಮತ್ತೊಂದು ಮೆಸೇಜ್ ಹೋಗ್ತದೆ ಅವ್ರಿಗೆ. ಈಗ ಏನು ಪ್ರತಿ ತಿಂಗಳು ನಾರ್ಮಲ್ ಆಗಿ ಹೋಗ್ತಿದ್ದಕ್ಕಿಂತ ಏನು ಜಾಸ್ತಿ ಆಯ್ತಲ್ಲ ಅದೆಲ್ಲ ಅದಕ್ಕೆ ಹೋಗುತ್ತೆ. ಹೋಟ್ಲಿಗೆ ವೆಹಿಕಲ್ ಹೋಟ್ಲಲ್ಲಿ 30% ಅಲೋ ಮಾಡಿದ್ದಾರೆ ಸರ್. ಬಟ್ ಕಂಪ್ನಿಯಿಂದ ಅಷ್ಟು ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಸರ್. ಅದು ಕಂಪ್ನಿ ಮಾಡಿದೆ. ಇಷ್ಟು ಆಕಾರ ನಮ್ಮಿಂದಾನೆ, ಜನರಿಂದಾನೆ ಅಂತ. ರೇಷನ್ ಸಂಬಂಧಪಟ್ಟಂತೆ ಅವ್ರ ಕಾರ್ಡ್ 6 months ಸಸ್ಪೆನ್ಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನ ಅಮೌಂಟನ್ನು ಎಷ್ಟು ಆಗ್ತಿತ್ತು ಅಷ್ಟು ಅಮೌಂಟ್ ವಸೂಲು ಮಾಡ್ಕೊಂಡು ಅವಕಾಶ ಇದೆ. ಸಿಲಿಂಡರ್ ಸಂಬಂಧಪಟ್ಟಂತೆ ಅವನ್ನೆಲ್ಲ ಮಾಡಿ ಕನ್ಫರ್ಮ್ ಆಯ್ತಂದ್ರೆ ನಾವು ಏಜೆನ್ಸಿ ಅವ್ರಿಗೆ ಬೇಕಾದ್ರೆ ಹೇಳ್ಬಿಟ್ಟು ಅದನ್ನ ಜಪ್ತಿ ಮಾಡ್ತೀವಿ. ಜಪ್ತಿ ಮಾಡ್ತಾ ಸಿಲಿಂಡರ್ ಜಪ್ತಿ ಮಾಡಿಸಿ ಅವರ ನಂಬರ್ ಬೇಕಾದ್ರೆ ಬ್ಲಾಕ್ ಮಾಡ್ತೀವಿ. ಒಂದು ವ್ಯವಸ್ಥೆ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಕಾನೂನು ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಏನಿಲ್ಲ ಕೊಡೋಕ್ಕೆ. ಇದು ಬುಕ್ ಮಾಡಿ ಮುಂದೆ ಬಂದು ಡೇಟ್ ಬಂದಾಗ ತೊಗೊಳಲ್ಲ, ಖಾಲಿ ಆದಾಗ ತೊಗೊಳಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ಟೈಮ್ ಇರುತ್ತೆ ಸರ್. ಅಷ್ಟು ದಿವಸ ನಾವು ಬಿಲ್ ಇಟ್ಕೊಳ್ಳೋಕೆ ಬರೋದಿಲ್ಲ, ಕ್ಯಾನ್ಸಲ್ ಮಾಡಲೇಬೇಕು. ಅವ್ನು ತೊಗೊಳ್ಳಿಲ್ಲ ಅಂತ ಕ್ಯಾನ್ಸಲ್ ಮಾಡಲೇಬೇಕು. ಸುಮ್ಮನೆ ಬುಕ್ ಮಾಡಿ ಯಾವಾಗ ಬರಲಿ ಬಿಡೋಕೆ ಮಾಡ್ತೀನಿ ಸರ್. ನಾವು ಕ್ಯಾನ್ಸಲ್ ಮಾಡಿದ್ರೆ ಅವ್ನಿಗೆ ಅವಾಗ ಬಂದಿರ್ತೀನಿ. 15 ದಿವಸಕ್ಕೆ ನಾನು ಕ್ಯಾನ್ಸಲ್ ಮಾಡ್ತೀನಿ, 13 ದಿವಸಕ್ಕೆ ಬರ್ತಾರೆ. ನನ್ನ ಬುಕ್ಕಿಂಗ್ ಇದು ಕೊಡೋದು ಮಾಡ್ತಾರೆ. ಅದರಿಂದ ತೊಗೊಂಡು ಡೀಟೇಲ್ಸ್ ಇರುತ್ತೆ, ಪ್ರತಿದಿನ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀವಿ. ಈಗ ಸ್ಟಾಕ್ ಸಫಿಷಿಯೆಂಟ್ ಇದೆ ಸರ್. ಇಲ್ಲಿ ಕೂಡ ಮೀನ್ ಮಾರ್ಕೆಟ್ ತೊಗೊಂಡಿದೆ ಸರ್, ಮತ್ತು ಅಲ್ಲೊಂದಿದೆ. ಎರಡಕ್ಕೂ ಕೂಡ ಡೈಲಿ ಬರ್ತಿದೆ. ಈಗ ಆಟೋಗಳು ಕೂಡ ಸಿಕ್ಕಾಪಟ್ಟೆ ನಿಂತ್ಕೊಂಡಿರ್ತದೆ ಸರ್. ಕರೆಕ್ಟಾಗಿ ಸಪ್ಲೈನ ಆಗ್ತದೆ ಈಗ ಆಟೋಗಳಿಗೆ. ಮೆಮೊ ಅಂತ ಹೋಗುತ್ತೆ. 1.5 month ಆಯ್ತು ಸರ್ ಇದು ಈಗ ಮಾಡಿ. ಆಯ್ತು ಸರ್, ಹೇಳ್ತೀವಿ. ಎಲ್ಲರಿಗೂ ಹೋಗಿರುತ್ತೆ ಸರ್. ಎಲ್ಲರಿಗೂ ಹೋದವ್ರಿಗೇನೆ ನಾವು ಅಷ್ಟು ಲೋಡ್ ಬಂದಂಗೆ ಫಸ್ಟ್ ಸೀನಿಯಾರಿಟಿ ವೈಸ್ ಫುಡ್ ಆಫೀಸರ್ ಹೇಳಿದ್ರೆ ನಾವು ಅದನ್ನ ಕೊಡ್ಕೊಂತ ಹೋಗ್ತಾ ಇದ್ದೀವಿ. ಇನ್ ಕಡೆ ಬಂದಿರೋರು ಯಾವ ಡೇಟ್ ಇರುತ್ತೆ ಅದನ್ನ 25 days ಒಳಗಡೆ ಪ್ರೊವೈಡ್ ಮಾಡ್ತೀವಿ. 1.5 ತಿಂಗಳಾಗಿ ಮೊನ್ನೆ ಹೋಗ್ಬಂದಿದೆ ಸರ್. ಮತ್ತೆ ಮಂಜುನಾಥ್ ಸರ್ OTP ಬಂದಿದೆ. ತೀರಾ ಮೀರಿದ ಮೇಲೆ ಹೆಣ್ಮಕ್ಳಿಗೆ ಬೈಯೋದು ನೀನು ಸುಳ್ಳು ಹೇಳ್ಬೇಡ. ಇಲ್ಲ, ಸುಳ್ಳು ಹೇಳಲ್ಲ ಸರ್. ಫುಡ್ ಆಫೀಸರ್ ನಮಗೆ ಅಮ್ಮ ಆಯ್ತು ಸರ್, ಸರಿಪಡಿಸ್ಕೊಂಡಿದ್ದೀನಿ ಅನ್ರಿ, ವಾದ ಮಾಡಬೇಡ್ರಿ ಅಂತ ಸರ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಾನು ಬೈಯಲ್ಲ ಅಂತ ಹೇಳ್ತಿಲ್ಲ, ಬೈತಾರೆ. ಆದರೆ ಹುಡುಗರಿಗಾದ್ರೆ ಜಾಸ್ತಿ ಬೈತಾರೆ, ಹೆಣ್ಮಕ್ಳಿಗೆ ಬೈಯೋದು ಲೇಟು.
ವ್ಯವಸ್ಥೆ ಮಾಡ್ತಾರೆ ಮನೆಗೆ ಮಾಡಿ ಸರ್ ಮನೆಗೆ ಕೊಡ್ತೀವಿ ಸರ್ 100% ಮನೆಗೆ ಕೊಡಕ್ಕೆ ಇರೋದು ಸರ್ ನಾವು ಗಾಡಿ ಇರೋದೇ ಅಲ್ಲಿ ಗಾಡಿ ಬಿಡೋದಲ್ಲ ಆಫೀಸ್ ನೀವೇ ಕೊಡೋದು ಗಾಡಿ ಬಿಡೋಲ್ಲ ಜನ ಕೇಳ್ರಿ ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಕೊಡ್ಬೇಡ್ರಿ ಮನೆಗೆ ಪೊಲೀಸರಿಗೆ ಪೊಲೀಸರು ನಿಮ್ದು ಒಂದಿನ 2 ದಿನ ಕಂಪಲ್ಸರಿ ಡೈಲಿ ನಿಮ್ಮ ಆಫೀಸ್ ಹತ್ರ ಇರೋಕ್ಕಾಗಲ್ಲ ಸರ್ ಬೇಡ ಸರ್ ಬರ್ತಾರೆ ಬಂದು ಹೋಗ್ತಾ ಇದ್ರೆ ಜಾಸ್ತಿ ಜನ ಇದು ಗಲಾಟೆ ಇದ್ದಾಗ ಒಂದು 2 ನಿಮಿಷ ಮುಖ ಬರೀ ಕಾಕಿ ಬಟ್ಟೆ 112 ನಂಬರ್ ನಿಮ್ಮ ಹತ್ರ ಎಲ್ಲ ಇದೆಯಾ? ನೀವು ಯಾವಾಗ ಬೇಕಾದ್ರೂ ಮಾಡಿದ್ರೆ ಬರ್ತಾರೆ. ಇದು ಪಂಚಮಸಾಲಿ ಫೀಟ್ ಅಲ್ಲೊಂದಿಷ್ಟು ಜನ ಹೋಗ್ಯಾರೆ, ಆಮೇಲೆ ಸ್ಟ್ರಾಂಗ್ ರೂಮಿಗೆ ಒಂದಿಷ್ಟು ಜನ ಹೋಗಿರೋ ತೊಂದರೆ ಆಗಿದೆ, ಅದಕ್ಕೆ ಆಗಿದೆ. ಆದರೂ ನೀವು ಸರ್ 112 ಫೋನ್ ಮಾಡಿರಿ. ಆಮೇಲೆ ಯಾರು ಫೋನ್ ಮಾಡಿ ನಾವು ಆ ಸಂಘಟನೆ ಅದು ಯಾವುದು ಎಂಟರ್ಟೈನ್ ಮಾಡೋಕ್ಕೆ ಬರೋದೇ ಇಲ್ಲ, ನಿಮಗೂ ಆಗಲ್ಲ. ಚೀಫ್ ಮಿನಿಸ್ಟರ್ ಹೇಳಿ ಅವ್ರು PS ಹೇಳಿ ನಿಮ್ಮ ನೀವು ಕರೆಕ್ಟ್ ಇದ್ರೆ ಅವರೇ ಕೇಳ್ತಾರೆ. ನಿಮಗೆ ನಡೆಯುತ್ತೆ ಅಂತ ಅಂದ್ಕೊಂಡ್ಮೇಲೆ ಅಲ್ವಾ ನಿಮಗೆ ಅವ್ರು ಹೇಳೋದು. ಒಟ್ಟು ಮನೆ ಮುಡಿಸ್ಬೇಕಮ್ಮ, ಹುಡುಗರುಗಳಿಗೆ ಸ್ಟ್ರಿಕ್ಟಾಗಿ ಹೇಳ್ತೀವಿ. 4 ದಿವಸ ಅಂತ ಇದೆ ಸರ್ ರೂಲ್ಸ್. ಬಂದ್ಮೇಲೆ 10 ದಿನ ಆಮೇಲೆ 3 ಸಿಲಿಂಡರ್ಗಳಿಗೆ 45 ದಿವಸ ಇದೆ ಸರ್. ಬುಕ್ಕಿಂಗ್ ಹೇಳ್ಬಿಡ್ರಿ ನೀವು. ಅವ್ರಿಗೆ ಬುಕ್ಕಿಂಗ್ ಆಗಿ OTP ಬಂದ ಮೇಲೆ ನನಗೆ ಬಂದಿದೆ, ನಿಮ್ಮ ಪ್ರಾಕ್ಟೀಸ್ ಹೆಂಗಿದೆ ಹೇಳಿ. ನಂದು ಇದು 14 ಡೇಸ್ 15 ಡೇಸ್ ಇದೆ ಸರ್. ಇವಾಗ ನಾನು 10 to 12 ಡೇಸ್ ಬಂದಿದ್ದೀನಿ. ಕಮ್ಮಿ ಆಗ್ತಾ ಸರ್ 25 to 30 ಡೇಸ್. OTP ಬಂದ ಮೇಲೆ OTP ಬಂದ್ಮೇಲೆ ಒಂದು 8 ದಿನದೊಳಗೆ OTP ಬಂದಾಗ ನಿಮ್ಮ ಬ್ಯಾಕ್ಲಾಗ್ ಬೇಡ ನಮ್ಮ ಬ್ಯಾಕ್ಲಾಗ್ ಇವಾಗ 1500 to 700 ಇದೆ. 1500 to 700 ಡಿವೈಡ್ ಮಾಡಿ ದಿವಸಕ್ಕೆ ಎಷ್ಟು ಸಪ್ಲೈ ಆಗುತ್ತೆ? ನಮ್ದು 210 ಆದರೆ ಆಯ್ತು ಸರ್. ನಮ್ಮ ಕೋರ್ಸ್ ಪ್ರಕಾರ 2 ಇಂದ 210 ಆಗುತ್ತೆ. ಈಗ 1000 ಎಷ್ಟಿದೆ? 1700 ಮುಂಬೈಗೆ ನಮ್ದು ಆಲ್ಮೋಸ್ಟ್ ಕಡಿಮೆ ಆಗ್ತಿದೆ ಸರ್. ಜನ ಇವಾಗ ಬೇಡ ಅಂತಾನೆ ರಿಜೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೊಂದು ಪರಿಹಾರ ರಿಜೆಕ್ಟ್ ಮಾಡಿದ್ರು ಅದು ನಿಮ್ಮ ನಮ್ಮ ಸೈನಿಕರ ಪ್ರಕಾರ ಮಾಡ್ತಾರೆ. ಆದರೆ ಒಂದು 8 to 10 days ಒಳಗೆ ಕ್ಯಾನ್ಸಲ್ ಮಾಡಕ್ ಬರಲ್ಲ, ಅದನ್ನ ಅವರೇ ಮಾಡಿ 7 ದಿವಸ ಸರ್. 7 ದಿನ ಸರ್, 7 ದಿನ ಅಲ್ಲ ಅವ್ರು ಹಂಗೆ ಹೇಳ್ತಾರೆ. ಕೊಡ್ತೀರಾ ಡಿವೈಡ್ ಮಾಡಿ ಅಲ್ಲ 25 ಡೇಸ್ ಅಂತಂದ್ರೆ ಲಾಂಗ್ ಆಗತ್ತಲ್ಲ ಮೇಡಮ್. ಸರ್ ಒಂದು ಸ್ಮಾಲ್ ಡೌಟ್ ನೋಡಮ್ಮ, ಆದಷ್ಟು 5-6 ದಿನದೊಳಗೆ ಆಗಂಗೆ ನೋಡ್ತಾರೆ. ಸರ್ ಬಿಲ್ ಜನರೇಟ್ ಆದ್ಮೇಲೆ ರಿಲೀಸ್ ಮಾಡಬೇಕು ಕಂಪ್ನಿ ಕಮ್ಮಿ ಹೌದು, ಆಗ್ತದೆ. ಅದಕ್ಕೆ ನೀವು ಎಲ್ಲ ಸರಿಯಾಗಿ ಕಳಿಸ್ಬೇಕಲ್ಲ, ವರ್ಕ್ ಮಾಡ್ಬೇಕಲ್ಲ. ಹ್ಞೂ ಸರ್, ನಮ್ದು ವರ್ಕ್ ನಾವು ಮಾತಾಡ್ತೀವಿ. ಇದು ಚೈನ್ ಲಿಂಕ್ ಸರ್. ಒಂದು ಚೈನ್ ಲಿಂಕ್ ಅದೇ ಗೊತ್ತಾಯ್ತು. ಸರ್ಕಲ್ ಬರಲ್ಲ, ರೌಂಡ್ ಆಗಲ್ಲ ಸರ್. ಚೈನ್ ಲಿಂಕ್ ಎಲ್ಲರಿಗೂ ಕರೆಕ್ಟಾಗಿ ಪಂಚಿಂಗ್ ಆಗಿದ್ರೆ ಹಂಗಾಗುತ್ತೆ. ಈಗ ಬಿಲ್ ಜನರೇಟ್ ಆದ್ಮೇಲೆ ಎಷ್ಟು ದಿವಸಕ್ಕೆ ಅದು ಇದಾಗುತ್ತೆ ಸರ್, ಅದು ಕ್ಯಾನ್ಸಲ್ ಆಗುತ್ತೆ? ಬಿಲ್ ಜನರೇಟ್ ಆದ್ಮೇಲೆ ಎಷ್ಟು ದಿವಸಕ್ಕೆ ಕ್ಯಾನ್ಸಲ್ ಆಗುತ್ತೆ ಅದು? ಸಿಲಿಂಡರ್ ತಗೊಂಡಿಲ್ಲ ಅಂದ್ರೆ ನಮ್ಮ ರೂಲ್ಸ್ ಪ್ರಕಾರ 3 ಸಲ ರಿಟರ್ನ್ ಹೊಡಿಬೇಕು ಸರ್. ಹಾಂ, ಸಿಲಿಂಡರ್ ತಗೊಂಡಿಲ್ಲ ಆಕ್ಚುಲ್ ಹೇಳ್ರಿ. ಈಗ ಅದು ಎಷ್ಟು ದಿವಸಕ್ಕೆ ಕ್ಯಾನ್ಸಲ್ ಆಗುತ್ತೆ? ಒಂದ್ಸಾರಿ ಬಿಲ್ ಜನರೇಟ್ ಆಗುತ್ತೆ ಇವತ್ತು, ಎಷ್ಟು ದಿವಸಕ್ಕೆ ಕ್ಯಾನ್ಸಲ್ ಆಗುತ್ತೆ? 12 ದಿವಸ ನಾವು ತಗೊಂಡಿಲ್ಲ ಅಂದ್ರೆ ನಾವು ಮ್ಯಾನ್ಯಲ್ ಕ್ಯಾನ್ಸಲ್ ಮಾಡೋಣ. 12 ದಿವಸ ನೀವೇ ಕ್ಯಾನ್ಸಲ್ ಮಾಡ್ತೀರಿ. ಹಾಂ. ಈಗ ನೀವೇ 12 ದಿವಸ ಆದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಜನರೇಷನ್ ಆಗಿರುತ್ತಲ್ಲ, ಅಟೆಂಪ್ಟ್ ಆಗಿರುತ್ತೆ. ಅಲ್ಲಲ್ಲ, ಈಗ Attempt ನಾ ಕೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. 12 ದಿವಸ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲ, Attempted ನೀವು only. ಕ್ಯಾನ್ಸಲ್ ಹೊಡೆಯೋದು ಸರ್, ನೀವೇ. ನಾನು ನಿಮ್ಮ ಮನೆಗೆ ಬರ್ತೀನಿ ಸರ್, ಸರ್. ನಾನು ನಿಮ್ಮ ಮನೆಗೆ ಬರ್ತೀನಿ ಸರ್, ಸರ್. ಮನೆಗೆ ಬಂದಿಲ್ಲ. ಈಗ ಪ್ರಶ್ನೆ ಹಂಗಿದೆ. ಅದು ತಪ್ಪಾಗುತ್ತೆ. ಅಲ್ಲ, ಅದನ್ನೇ ಕೇಳ್ತಿರೋದು ನಾನು ಈಗ ನಿಮಗೆ. ಎಲ್ಲ 2 ಇಶ್ಯೂ ಇದೆ. ಒಂದು OTP ಬಂದ್ಮೇಲೆ ಡೆಲಿವರಿ ಆಗ್ಬೇಕು. ಹ್ಞೂ ಸರ್. ಡೆಲಿವರಿನ ನಿಮ್ಮ OTP ತಗೊಂಡು ಬೇರೆಯವರಿಗೆ ಡೆಲಿವರಿ ಮಾಡಿದ್ರೆ ಸರ್ ಹಿಂಗಲ್ಲ ಸರ್, ಈಗ ಹೆಂಗಿದೆ ಸಿಸ್ಟಮ್ ಕೇಳ್ರಿ, ನಾನು ಹೇಳ್ತೀನಿ. OTP ಇವತ್ತು ಬರುತ್ತೆ, ಬಿಲ್ ಜನರೇಟ್ ಆಗೋದು 6 ದಿವಸ ಆದ್ಮೇಲೆ ಬಿಲ್ ಜನರೇಟ್ ಆಗುತ್ತೆ. ಬಿಲ್ ಜನರೇಟ್ ಆದ್ಮೇಲೆ 3 ಎಷ್ಟು ದಿವಸ ಕ್ಯಾನ್ಸಲ್ ಆಗುತ್ತೆ ಸರ್ ಅದು? ಕ್ಯಾನ್ಸಲ್ ಆಗಲ್ಲ ಸರ್. ಕ್ಯಾನ್ಸಲ್ ಆಗಲ್ಲ. ಹೌದಾ, ಇವ್ರು ಮಾಡ್ಬೇಕು. ಈಗ 8 ದಿವಸ ಆದ್ರೆ ಇವ್ರು ಕೊಡೋದಿಲ್ಲ. ಕೇಳಿ ಸರ್ ಒಂದ್ ಸ್ವಲ್ಪ. 8 ದಿವಸ ಆದ್ರೆ ಇವ್ರು ಕೊಡೋದಿಲ್ಲ, ಅಲ್ಲಿ ಸಿಗೋದಿಲ್ಲ. ಅಲ್ಲಿ ನಮ್ಮ ಹತ್ರ ಹೋಗ್ತೀವಿ ಅಂತ ತಿಳ್ಕೊಡ್ರಿ. ಆ ರಸ್ತೆಗೆ ಏನ್ ಬಿಡಪ್ಪ ತಗೋಣ ಅಂತ ಬಿಡ್ತೀವಿ. 8 ದಿವಸ ಆಗುತ್ತೆ, 10 ದಿವಸ ಆಗುತ್ತೆ. ಹೋಗದೆ ಇದ್ದಾರೆ, ಅದು ಯಾವ ಇವರೇ ಕ್ಯಾನ್ಸಲ್ ಮಾಡೋದು ಅದನ್ನ. ಅಲ್ಲ, ಅದು ತಾನೇ ಆಗಲ್ಲ. ಅದು ತಪ್ಪು ಯಾರ್ದು ಅಂತ ಕೇಳ್ತಾ ಇದ್ದೀನಿ ನಾನು. ನೀವು ಡೋರ್ಗೆ ಹೋಗಿ ನೀವು ಡೋರ್ಗೆ ಹೋದ್ರೆ ಸಮಸ್ಯೆ ಬರೋದಿಲ್ಲ ಅದು. ಅಟೆಂಪ್ಟ್ ಇರ್ತದೆ ಸರ್. ಸರ್, ಇನ್ಮೇಲೆ ಗೋಲ್ ಸರ್, ಅದನ್ನ ಸಮಸ್ಯೆ ಬಗೆಹರಿಸಿ.